ಟ್ರಂಪ್ ನಮಗ್ ಬೇಡ, ಅಮೆರಿಕದಲ್ಲಿ ಭುಗಿಲೆದ್ದ ಆಕ್ರೋಶ, ಅಪ್ರೂವಲ್ ರೇಟಿಂಗ್ಸ್ ದಿಢೀರ್ ಕುಸಿತ, ಕೆಳಗಿಳಿತಾರ ಅಮೆರಿಕ ಅಧ್ಯಕ್ಷ. ನಮಸ್ಕಾರ ಸ್ನೇಹಿತರೆ, ದಿನ ಬೆಳಗಾದ್ರೆ ಈಗ ಟ್ರಂಪ್ದೇ ಕಾಟ ಆಗಿ ಹೋಗಿದೆ. ಟ್ಯಾರಿಫ್ ನಿಂದ ಇಡೀ ಜಗತ್ತನ್ನ ಮನಸ್ಸಿಗೆ ಬಂದಂತೆ ಹಿಂಸೆ ಕೊಡ್ತಾ ಇದ್ದಾರೆ. ಇದರಿಂದ ಜಗತ್ತು ಟ್ರಂಪ್ ಮೇಲೆ ಮುನಿಸ್ಕೊಂಡಿದೆ, ಅದೆಲ್ಲ ಗೊತ್ತಿರೋದೆ. ಆದ್ರೆ ಅಮೆರಿಕದ ಒಳಗೆ ಅಮೆರಿಕನ್ಸ್ ಕೂಡ ಟ್ರಂಪ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ಯಾರಿಫ್ ಹಾಗೂ ವಿವಿಧ ಡಿಪಾರ್ಟ್ಮೆಂಟ್ಗಳ ಫಂಡ್ ಕಟ್ ಸೇರಿ ಟ್ರಂಪ್ ತಗೊಳ್ತಿರೋ ಹಲವು ನಿರ್ಧಾರಗಳು ಅಮೆರಿಕನ್ನರಿಗೂ ಹೆಲ್ಪ್ ಮಾಡ್ತಿಲ್ಲ, ಬದಲಿಗೆ ಉಲ್ಟಾ ಆಗ್ತಿದೆ, ಸಂಕಷ್ಟ ತರ್ತಾ ಇದೆ. ಹೀಗಾಗಿ ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ದಿನ ದಿನಕ್ಕೂ ಟ್ರಂಪ್ ಅಪ್ರೂವಲ್ ರೇಟಿಂಗ್ ಕುಸಿಯೋಕೆ ಶುರುವಾಗಿದೆ. ಇದೇ 8 ತಿಂಗಳ ಹಿಂದೆ ಟ್ರಂಪ್ ಅಮೆರಿಕವನ್ನ ಗ್ರೇಟ್ ಮಾಡ್ತಾರೆ ಅಂತ ಕುಣಿದಿದ್ದ ಜನ ಟ್ರಂಪ್ ನಮಗೆ ಬೇಡ ಅನ್ನೋಕೆ ಶುರು ಮಾಡಿದ್ದಾರೆ. ಲಕ್ಷ ಜನ ಸರ್ವೆಯಲ್ಲಿ ಟ್ರಂಪ್ ವಿರುದ್ಧ ವೋಟ್ ಹಾಕ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಅಮೆರಿಕದಲ್ಲಿ ಏನಾಗ್ತಿದೆ? ಟ್ರಂಪ್ ರೇಟಿಂಗ್ಸ್ ಯಾಕೆ ಕುಸಿತಾ ಇದೆ? ಇದರಿಂದ ಟ್ರಂಪ್ ಅಧಿಕಾರಕ್ಕೆ ಏನಾದರೂ ಸಮಸ್ಯೆ ಇದೆಯಾ? ಕುರ್ಚಿ ಏನಾದರೂ ಬಿಡಬೇಕಾಗ ಬರಬಹುದಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಪಾತಾಳಕ್ಕೆ ಕುಸಿದ ಟ್ರಂಪ್ ರೇಟಿಂಗ್. ಅಮೆರಿಕ ಸಮೀಕ್ಷೆಗಳ ರಾಷ್ಟ್ರ. ಅಲ್ಲಿ ಅತ್ತಿದ್ದು, ನಕ್ಕಿದ್ದು, ಕೆಮ್ಮಿದ್ದು ಎಲ್ಲದಕ್ಕೂ ಸರ್ವೆ ಮಾಡ್ತಾರೆ. ಅದರಲ್ಲೂ ಪಾಲಿಟಿಕ್ಸ್ನಲ್ಲಂತೂ ಎಲ್ಲವೂ ಸಂಖ್ಯೆಗಳ ಸುತ್ತಲೇ ತಿರುಗುತ್ತೆ. ಅದರಲ್ಲಿ ಅತಿ ಹೆಚ್ಚು ಚರ್ಚೆಗೀಡಾಗೋದು ಅಧ್ಯಕ್ಷರ ಅಪ್ರೂವಲ್ ರೇಟಿಂಗ್ಸ್. ಅಧ್ಯಕ್ಷನ ಕೆಲಸ ನಮಗೆ ಮೆಚ್ಚುಗೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಜನಸಾಮಾನ್ಯರು ಆಗಾಗ ಕೊಡೋ ಮಾರ್ಕ್ಸ್ ಕಾರ್ಡ್. ಇದೊಂದು ಅಂಕಿಅಂಶ ಅಮೆರಿಕದಲ್ಲಿ ದೊಡ್ಡ ದೊಡ್ಡ ನಾಯಕರ ರಾಜಕೀಯ ಭವಿಷ್ಯವನ್ನೇ ನಿರ್ಧಾರ ಮಾಡುತ್ತೆ. ಸಂಸತ್ನಲ್ಲಿ ಗೌರವ, ಜನರಿಂದ ಮನ್ನಣೆ, ಕಾಯ್ದೆಗಳನ್ನು ಸುಲಭವಾಗಿ ಪಾಸ್ ಮಾಡೋಕೆ ಬೇಕಾದ ಶಕ್ತಿ, ಎಲ್ಲದಕ್ಕೂ ಹೈ ಅಪ್ರೂವಲ್ ರೇಟಿಂಗ್ಸ್ ಬೇಕು. ಇಲ್ಲ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷಗಿರಿ ಪಂಚಾಯಿತಿ ಪ್ರೆಸಿಡೆಂಟ್ ಸ್ಥಾನಕ್ಕಿಂತ ಕಮ್ಮಿ ಆಗಿಬಿಡುತ್ತೆ. ಪವರ್ಸೇ ಇರಲ್ಲ, ಅವ್ರ ಪಾರ್ಟಿಯವರೇ ಕೇಳೋದಿಲ್ಲ, ಪ್ರತಿಯೊಂದಕ್ಕೂ ಪರದಾಡಬೇಕಾಗತ್ತೆ. ಅಂಥದ್ರಲ್ಲಿ ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ರ ಅಪ್ರೂವಲ್ ರೇಟಿಂಗ್ ಕಿತ್ಕೊಂಡು ಹೋಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಅಮೆರಿಕದ ಪ್ರತಿಷ್ಠಿತ ಮಾಧ್ಯಮ CBS ನೀಡೋ ಅಪ್ರೂವಲ್ ರೇಟಿಂಗ್. ಖುದ್ದು ಅಮೆರಿಕದ ರಾಜಕೀಯ ಪಕ್ಷಗಳು ಕೂಡ CBS ಸಮೀಕ್ಷೆಯನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇಂಥ ಸಮೀಕ್ಷೆನಲ್ಲಿ ಟ್ರಂಪ್ ಫೆಬ್ರವರಿ 5ರಿಂದ 7ರ ನಡುವೆ 53% ಅಪ್ರೂವಲ್ ರೇಟಿಂಗ್ ಹೊಂದಿದ್ರು. ಅಂದರೆ ಅಧಿಕಾರಕ್ಕೇರಿದ ಮೊದಲ 15 ದಿನದಲ್ಲಿ 100 ಅಮೆರಿಕನ್ನರಲ್ಲಿ 53 ಜನ ಟ್ರಂಪ್ ಕೆಲಸವನ್ನ ಮೆಚ್ಚುತ್ತಾ ಇದ್ರು. 47% ಜನ ಆಲ್ರೆಡಿ ನಮಗೆ ಟ್ರಂಪ್ ಒಪ್ಪಿಗೆ ಇಲ್ಲ ಅಂತಿದ್ರು. ಹಾಗೆ ನೋಡಿದ್ರೆ ಆರಂಭಿಕ ಹಂತದಲ್ಲಿ ಇಷ್ಟು ಕಮ್ಮಿ ರೇಟಿಂಗ್ಸ್ ಹೊಂದಿದ ಏಕೈಕ ಅಧ್ಯಕ್ಷ ಟ್ರಂಪ್. ಅದಿರಲಿ, ಆದರೆ ಜುಲೈ ಹೊತ್ತಿಗೆ ಟ್ರಂಪ್ರ ರೇಟಿಂಗ್ ಅಧೋಗತಿಯಾಗಿ ಹೋಗಿದೆ. 6 ತಿಂಗಳ ಹಿಂದೆ 53% ಇದ್ದ ಅಪ್ರೂವಲ್ ರೇಟಿಂಗ್ ಈಗ 42%ಗೆ ಬಿದ್ದಿದೆ. ಟ್ರಂಪ್ ಕೆಲಸ ನಮಗೆ ಮೆಚ್ಚುಗೆ ಆಗ್ತಿಲ್ಲ ಅನ್ನೋರ ಸಂಖ್ಯೆ 47ರಿಂದ 58%ಗೆ ಜಂಪ್ ಆಗಿದೆ. ಇದರ ಅರ್ಥ ಅಧಿಕಾರಕ್ಕೇರಿ ಅರ್ಧ ವರ್ಷ ಕಳೆಯುವಷ್ಟರಲ್ಲಿ ಟ್ರಂಪ್ 10% ಅಮೆರಿಕನ್ನರ ಬೆಂಬಲವನ್ನು ಕಳ್ಕೊಂಡಿದ್ದಾರೆ. 6-7 ತಿಂಗಳಲ್ಲಿ 10% ವ್ಯತ್ಯಾಸ ಸಣ್ಣ ವಿಚಾರ ಅಲ್ಲ. ಮೊದಲ ವರ್ಷದಲ್ಲೇ ಇಷ್ಟೊಂದು ಏರಿಳಿತ ಯಾವ ಅಧ್ಯಕ್ಷರಿಗೂ ಸಾಮಾನ್ಯವಾಗಿ ಆಗಲ್ಲ. ತುಂಬ ಅನ್ಪಾಪ್ಯುಲರ್ ಇರಬೇಕು, ಇಷ್ಟು ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ. ಅಮೆರಿಕನ್ ಮಾಧ್ಯಮಗಳೇ ಈ ವಿಚಾರವನ್ನು ಹೇಳ್ತಿವೆ. ಕೇವಲ CBS ಒಂದೇ ಅಲ್ಲ, CNBC, ರಾಯ್ಟರ್ಸ್, ಪ್ಯೂ ರಿಸರ್ಚ್ನಂತಹ ಪ್ರತಿಷ್ಠಿತ ಸಂಸ್ಥೆಗಳ ಸಮೀಕ್ಷೆನಲ್ಲೂ ಟ್ರಂಪ್ರ ವರ್ಚಸ್ಸು ಕಿತ್ಕೊಂಡು ಹೋಗಿದೆ. CNN ಪೋಲ್ ಆಫ್ ಪೋಲ್ ಮಹಾ ಸಮೀಕ್ಷೆಯಲ್ಲೂ ಕೂಡ 7-8 ಪಾಯಿಂಟ್ಗಳ ಅಂತರ ಕಂಡುಬಂದಿದೆ. ಟ್ರಂಪ್ ಆಡಳಿತ ಚೆನ್ನಾಗಿದೆ ಅನ್ನೋರ ಸಂಖ್ಯೆ ದಿನ ದಿನಕ್ಕೂ ಡೌನ್ ಆಗ್ತಾ ಇದೆ. ಎಕಾನಮಿ, ಬಜೆಟ್, ಇಮಿಗ್ರೇಷನ್, ಫಾರಿನ್ ಪಾಲಿಸಿ, ಯುಕ್ರೇನ್ ಯುದ್ಧ, ಹೀಗೆ ಬಹುತೇಕ ಎಲ್ಲ ವಿಚಾರಗಳಲ್ಲೂ ಕೂಡ ಅಮೆರಿಕನ್ನರು ಟ್ರಂಪ್ರಿಂದ ನಮಗೆ ಅತೃಪ್ತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಸ್ನೇಹಿತರೆ? ಅಮೆರಿಕದಲ್ಲಿ ಟ್ರಂಪ್ ವರ್ಚಸ್ಸು ಬಿದ್ದು ಹೋಗೋದಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಟಾಪ್ ಕಂಗೊಳಿಸೋದು ಟ್ಯಾರಿಫ್. ಟ್ರಂಪ್ ದಿನ ಬೆಳಗಾದರೆ ಹೊಸ ಟ್ಯಾರಿಫ್ ಹೇಳ್ತಾ ಇದ್ದಾರೆ. ಅನ್ಪ್ರಿಡಿಕ್ಟಬಲ್. ಒಬ್ಬ ಅಧ್ಯಕ್ಷ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಳ್ತಾ ಇಲ್ಲ. ಯಾವುದೋ ರಿಯಾಲಿಟಿ ಶೋನ ಮನೆಯಲ್ಲಿದ್ದವ್ರ ಥರ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಒಂದು ರೀತಿ ವಿಡಿಯೋ ಗೇಮ್ ಥರ ಆಗಿಬಿಟ್ಟಿದೆ. ಅದು ಜೋಕ್ ಆಗಿಬಿಟ್ಟಿದೆ ಅಮೆರಿಕವನ್ನು ನಡೆಸೋದು ಅಂತ ಹೇಳಿದ್ರೆ ಅವರಿಗೆ. ಸಣ್ಣ ದೇಶ, ದೊಡ್ಡ ದೇಶ, ಶತ್ರು, ಮಿತ್ರ ಯಾರನ್ನು ನೋಡದೆ ಸುಂಕ ಅಂತ ಮೈ ಪರ್ಚ್ಕೊಂಡು ಕುಣಿತಾ ಇದ್ದಾರೆ. ಇದರಿಂದ ಭಾರಿ ಆದಾಯ ಸಂಗ್ರಹ ಆಗುತ್ತೆ. ವಿದೇಶಗಳಲ್ಲಿರೋ ಕಂಪನಿಗಳು ಎಲ್ಲ ಕಂಪನಿ ಕಿತ್ಕೊಂಡ್ಬಂದು ಅಮೆರಿಕದಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಶುರು ಮಾಡ್ತಾರೆ ಅಂತ ಟ್ರಂಪ್ ಭಾರಿ ಆಶ್ವಾಸನೆ ಕೊಟ್ಟರು. ಆದರೆ ಇದರಿಂದ ಕಂಪನಿಗಳು ಬರೋದಿರಲಿ, ಅಮೆರಿಕದಲ್ಲಿ ವಸ್ತುಗಳ ಬೆಲೆ ಏರಿಕೆ ಆಗೋಕೆ, ಆಕಾಶಕ್ಕೆ ಮುಟ್ಟೋಕೆ ಶುರುವಾಗಿದೆ. ಯಾಕಂದರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಅಮೆರಿಕನ್ ಕಂಪನಿಗಳು ಈ ಹೊರೆಯನ್ನು ಅಮೆರಿಕದ ಗ್ರಾಹಕರ ಮೇಲೆ ಹಾಕ್ತಿವೆ.
ಹೀಗಾಗಿ ಬಟ್ಟೆ, ಶೂ, ಮೆಡಿಸಿನ್ನಿಂದ ಹಿಡಿದು ಬ್ರ್ಯಾಂಡೆಡ್ ವಸ್ತುಗಳವರೆಗೆ ಹಲವು ವಸ್ತುಗಳ ಬೆಲೆ ನಿಧಾನಕ್ಕೆ ಏರಿಕೆಯಾಗ್ತಾ ಇದೆ. ಇತ್ತೀಚೆಗೆ ನೈಕಿ ಉತ್ಪನ್ನಗಳ ಬೆಲೆ $6-7 ಜಂಪ್ ಆಗಿದೆ. ಅದಕ್ಕೆ ಜನ ರೊಚ್ಚಿಗೆದ್ದು ಅಮೆರಿಕನ್ನರು ಆಕ್ರೋಶ ವ್ಯಕ್ತಪಡಿಸಿದ್ರು, ಪರದಾಡಿದ್ರು. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅಮೆರಿಕದ ಪ್ರತಿ ಕುಟುಂಬ ಹೆಚ್ಚುವರಿಯಾಗಿ $2,400, ಇದ್ರ ಬಗ್ಗೆ ನಿಮಗೆ ಹಿಂದಿನ ರಿಪೋರ್ಟಲ್ಲೂ ಕೂಡ ನಾವು ಹೇಳಿದ್ವಿ. ನಮ್ಮ ಇಂಡಿಯನ್ ರುಪಿ ಲೆಕ್ಕದಲ್ಲಿ 2 ಲಕ್ಷಕ್ಕೂ ಅಧಿಕ ಹೊರೆ ಪ್ರತಿ ವರ್ಷ ಒಂದೊಂದು ಫ್ಯಾಮಿಲಿಗೆ ಬೀಳುತ್ತೆ ಅಂತ ಹೇಳಿದರು. ಅದ್ರ ಬಗ್ಗೆ ನಾವು ಪ್ರೀವಿಯಸ್ ರಿಪೋರ್ಟಲ್ಲೇ ಮಾಹಿತಿ ಕೊಟ್ಟಿದ್ವಿ. ಅಲ್ಲದೆ ಉದ್ಯೋಗ ನಷ್ಟ ಕೂಡ ಶುರುವಾಗಿದೆ ಸ್ನೇಹಿತರೆ. ಈಗ ಆಲ್ರೆಡಿ ಅಮೆರಿಕದಲ್ಲಿ ಲೇ ಆಫ್ ಸುಗ್ಗಿ ಶುರುವಾಗಿದೆ. ಟ್ಯಾರಿಫ್ನಿಂದ ಈ ಸಂಖ್ಯೆ 20 ಲಕ್ಷಕ್ಕೆ ಹೋಗಬಹುದು ಅಂತಲೂ ಹೇಳಲಾಗ್ತಿದೆ. ಇದು ಅಮೆರಿಕನ್ನರ ಮೇಲಾಗ್ತಿರೋ ನೇರ ಪರಿಣಾಮ. ಉಳಿದಂತೆ ಯುಕ್ರೇನ್ ಯುದ್ಧದ ವಿಚಾರವಾಗಿ ಗಳಿಗೆಗೊಂದು ಪಕ್ಷ ಬದಲಾಯಿಸ್ತಿರೋದು, ಎಪ್ಸ್ಟೀನ್ ಫೈಲ್ಸ್ ಹೊರತರ್ತೀನಿ ಅಂತ ಹೇಳಿ ಈಗ ಆ ಫೈಲೇ ಇಲ್ಲ ಅಂತ ಹೇಳ್ತಿರೋದು, ಕೆಲ ಕಡೆ ಪಟ್ಟಿಯಲ್ಲಿ ಟ್ರಂಪ್ ಹೆಸರೇ ಇರ್ಬೋದು ಅನ್ನೋ ಗುಮಾನಿ ಇರೋದು, ಹಾಗೆ ಅಧ್ಯಕ್ಷರ ಹುಚ್ಚಾಟದಿಂದ ಜಾಗತಿಕವಾಗಿ ಅಮೆರಿಕದ ಮರ್ಯಾದೆ ಕಮ್ಮಿ ಆಗ್ತಿರೋದು ಎಲ್ಲ ಸೇರಿ ಅಮೆರಿಕದ ಜನ ಟ್ರಂಪ್ ವಿರುದ್ಧ ಅಸಮಾಧಾನಗೊಳ್ಳೋದಕ್ಕೆ ಕಾರಣ ಆಗಿದೆ. ಯಾವ ಮಟ್ಟಿಗಂದರೆ ಚುನಾವಣೆ ರ್ಯಾಲಿಗಳಲ್ಲಿ ಜೊತೆಗೆ ಕುಣಿದ ಮಿತ್ರರೇ ಈಗ ಟ್ರಂಪ್ರಿಂದ ದೂರ ಆಗ್ತಿದ್ದಾರೆ. ಮಸ್ಕ್ರಿಂದ ರೋಗನ್ವರೆಗೆ ದೂರವಾದ ಟ್ರಂಪ್ ಮಿತ್ರರು. ಟ್ರಂಪ್ ವಿರುದ್ಧ ಅವರ ವಿರೋಧಿ ಪಾರ್ಟಿಯವರು ಮಾತ್ರ ಅಲ್ಲ, ವಿಪಕ್ಷದವರು ಮಾತ್ರ ಅಲ್ಲ, ಅವರ ಬೆಂಬಲಿಗರಾಗಿದ್ದವರು, ಆಪ್ತರು, ಸ್ವಪಕ್ಷದವರು ಕೂಡ ಕಿಡಿಕಾರೋಕೆ ಶುರು ಮಾಡಿದ್ದಾರೆ. ಟಾಪ್ ಎಕ್ಸಾಂಪಲ್ ಇಲಾನ್ ಮಸ್ಕ್. ಟ್ರಂಪ್ ಎಲೆಕ್ಷನ್ಗೆ ಇಲಾನ್ ಮಸ್ಕ್ $2,400 ಕೋಟಿ ಸ್ವಂತ ಕೈಯಿಂದ ದುಡ್ಡನ್ನು ಹಾಕಿದರು. $2,400 ಕೋಟಿ ತಾವೇ ಖುದ್ದು ಪ್ರಚಾರ ಮಾಡಿದರು. ಖುದ್ದು ಮಸ್ಕೆ ಕಂಟೆಸ್ಟ್ ಮಾಡ್ತಿದ್ದಾರೇನೋ ಅನ್ನೋ ರೀತಿಲಾಗಿತ್ತು. ಟ್ರಂಪ್ರ ಪರ್ಸನಲ್ ಚೇರ್ ಲೀಡರ್ ಆಗಿದ್ರು ಇಲಾನ್ ಮಸ್ಕ್. ಆಮೇಲೆ ಡೋಜ್ ಅನ್ನೋ ಇಲಾಖೆ ಮಾಡಿ ಅವರಿಗೆ ಕೆಲಸನೂ ಕೂಡ ಕೊಡಲಾಗಿತ್ತು ಗೌರ್ಮೆಂಟ್ನಲ್ಲಿ. ಆದರೆ ಖರ್ಚು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದ ಟ್ರಂಪ್ ಚಿತ್ರ ವಿಚಿತ್ರ ಕಾಯ್ದೆ ಮೂಲಕ ಅಷ್ಟೇ ವಿಲಕ್ಷಣವಾದ ಹೆಸರುಗಳನ್ನು ಇಟ್ಕೊಂಡು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಂತೆ ಹೆಸರಿಡೋದು ನೋಡಿ ಅವರು ಕಾಯ್ದೆಗೆ. ನಮ್ಮಲ್ಲಿ ಈ ಬ್ರಿಟಿಷ್ ಪ್ರೇರಿತ ಕಾಯ್ದೆಗಳ ಹೆಸರಿರ್ತಾವಲ್ಲ, ನಮ್ಮದು ವಿಚಿತ್ರನೇ, ಅರ್ಥ ಮಾಡ್ಕೊಳ್ಳೋಕೆ ತುಂಬ ಹೊತ್ತು ಬೇಕು. ಒಂದು ಸೆಂಟೆನ್ಸ್ ಇರುತ್ತೆ ಕಾಯ್ದೆ ಹೆಸರು. ಟ್ರಂಪ್ ನೋಡಿ ಮಾಸ್, ಒಳ್ಳೆ ಸಿನಿಮಾ ಹೆಸರಿಟ್ಟಂಗೆ ಬಿಲ್ಗಳಿಗೆ ಹೆಸರು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್. ಈ ರೀತಿದವ್ರದ್ದೆಲ್ಲ ಸ್ಕೀಮ್ಗಳು. ಅಮೆರಿಕದ ಡೆಫಿಸಿಟ್ನ ಕೊರತೆಯನ್ನು, ಅಮೆರಿಕದ ಬಜೆಟ್ ಖೋತಾವನ್ನು $3 ಟ್ರಿಲಿಯನ್ ತಗೊಂಡು ಹೋಗೋಕ್ಕೆ ಅವರು ಮುಂದಾಗಿದ್ರು. ಇದು ಮಸ್ಕ್ ವಿರೋಧಕ್ಕೆ ಕಾರಣ ಆಗಿತ್ತು. ಖರ್ಚು ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಅಮೆರಿಕದ ಸರ್ಕಾರದ ಕೈಯೆಲ್ಲ ಖಾಲಿ ಮಾಡಿಕೊಂಡು ಬರೀ ದುಬಾರಿ ವೆಚ್ಚದ ಯೋಜನೆಗಳನ್ನು ತಗೊಬರ್ತಾ ಇದ್ದೀರಾ ಅಂಥೇಳಿ ಮಸ್ಕ್ ಟಾಟಾ ಹಿಡಿ ಹೋಗಿದ್ರು. ಈಗ ನಾನೊಂದು ನೀನೊಂದು ಅಂತ ಆಗಿದ್ದಾರೆ. ಮಸ್ಕ್ ಟ್ರಂಪ್ ಸೋಲಿಸೋಕೆ ಹೊಸ ಪಾರ್ಟಿಯನ್ನು ಕೂಡ ಘೋಷಿಸಿದ್ದಾರೆ. ಅಮೆರಿಕ ಪಾರ್ಟಿ ಅಂತ ರಿಜಿಸ್ಟರ್ ಮಾಡಿಸಿದ್ದಾರೆ. ಇನ್ನು ಸ್ವತಃ ರಿಪಬ್ಲಿಕನ್ ಪಾರ್ಟಿಯವರೇ ಆಗಿರೋ ಮೈಕ್ ಪೆನ್ಸ್, ಇವರು ಕೂಡ ಟ್ರಂಪ್ ಅಂದರೆ ಕುಣಿತಾ ಇದ್ರು. ಆದರೆ ಈಗ ಟ್ಯಾರಿಫ್ನಿಂದ ಅಮೆರಿಕದ ಆರ್ಥಿಕತೆ ಹಳ್ಳ ಹಿಡಿಯುತ್ತೆ, ಹೆಚ್ಚುವರಿ ಟ್ಯಾರಿಫ್ ನಮ್ಮ ಗ್ರಾಹಕರ ತಲೆ ಮೇಲೆ ಬೀಳುತ್ತೆ ಅಂತ ಹೇಳಿ ಗೋಳಾಡ್ತಿದ್ದಾರೆ. ಅತ್ತ ಟ್ರಂಪ್ರ ಬಿಲಿಯನೇರ್ ಮಿತ್ರ ಬಿಲ್ ಆಕ್ಮನ್ ಕೂಡ ಟ್ರಂಪ್ ಜಾಗತಿಕ ಉದ್ಯಮಿಗಳು ಅಮೆರಿಕ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ಳುವಂತೆ ಮಾಡ್ತಾ ಇದ್ದಾರೆ, ಹಂಗೆ ವರ್ತಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ವ್ಯೂಸ್ ಪಡೆಯೋ ಪಾಡ್ಕಾಸ್ಟರ್ ಜಾಯ್ ರೋಗನ್ ಕೂಡ ಟ್ರಂಪ್ರ ಪಟಾಲಮನ್ನ ಈಗ ಬಿಟ್ಟಿದ್ದಾರೆ. ಹೀಗೆ ಟ್ರಂಪ್ರಿಂದ ದೂರ ಆಗ್ತಿರೋರ ಸಂಖ್ಯೆ ನೋಡಿದ್ರೆ ಎಲ್ಲಿ ಅಧಿಕಾರ ಮುಗಿಯುವಷ್ಟರಲ್ಲಿ ಟ್ರಂಪ್ ಒಬ್ಬರೇ ಉಳಿದಿರ್ತಾರ ವೈಟ್ ಹೌಸಲ್ಲಿ ಅನ್ನೋ ಅನುಮಾನ ಶುರುವಾಗಿದೆ. ಟ್ರಂಪ್ ಕೆಳಗಿಳಿಬಹುದಾ? ಹೀಗೆ ಒಂದ್ ಕಡೆ ಅಪ್ರೂವಲ್ ರೇಟಿಂಗ್ಸ್ ಕುಸಿತಾ ಇರೋದು, ಮತ್ತೊಂದು ಕಡೆ ಟ್ರಂಪ್ ಬೆಂಬಲಿಗರೇ ಅವರಿಂದ ದೂರ ಆಗ್ತಿರೋದು ನೋಡ್ತಿದ್ರೆ ಟ್ರಂಪ್ ಕುರ್ಚಿಗೆ ಏನಾದರೂ ಕಂಟಕ ಬರಬಹುದಾ ಅನ್ನೋ ಪ್ರಶ್ನೆ ಮೂಡೋದು ಸಾಮಾನ್ಯ. ಕಾನೂನಾತ್ಮಕವಾಗಿ ನೋಡೋದಾದ್ರೆ ಅಪ್ರೂವಲ್ ರೇಟಿಂಗ್ಸ್ಗೆ ಮಾನ್ಯತೆ ಇಲ್ಲ ಸಾಂವಿಧಾನಿಕವಾಗಿ. ಅಮೆರಿಕದಲ್ಲಿ ಒಬ್ಬ ಅಧ್ಯಕ್ಷ ಕೆಳಗಿಳಿಬೇಕು ಅಂದರೆ ಒಂದು ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಆಗಬೇಕು. ಅಧ್ಯಕ್ಷರು ಲಂಚ, ದೇಶದ್ರೋಹದಂಥ ದೊಡ್ಡ ಅಪರಾಧಗಳಲ್ಲಿ ಸಿಕ್ಕು ಅಮೆರಿಕದ ಸಂಸತ್ತು ವೋಟ್ ಮಾಡಿ ಕೆಳಗಿಳಿಸಬೇಕು. ಇಲ್ಲ ಅಧ್ಯಕ್ಷ ದೈಹಿಕವಾಗಿ ಮಾನಸಿಕವಾಗಿ ತಮ್ಮ ಕರ್ತವ್ಯ ನಿಭಾಯಿಸೋಕೆ ಸಾಧ್ಯವಾಗದಿದ್ರೆ ಹಾಗೆ ಮಾಡಬೇಕು. ಆದರೆ ಅಪ್ರೂವಲ್ ರೇಟಿಂಗ್ಸ್ ಮೀಡಿಯಾ ನ್ಯಾರೇಟಿವ್ನ ಚೇಂಜ್ ಮಾಡ್ಬೋದು ಅಷ್ಟೇ. ಆಲ್ರೆಡಿ ಆಗಿದೆ ಅದು. ಎಲೆಕ್ಷನ್ಗೆ ದೇಣಿಗೆ ಕೊಡೋರ ಕಾನ್ಫಿಡೆನ್ಸ್ ಡೌನ್ ಆಗ್ಬೋದು. ಇದರಿಂದ ಮಿಡ್ ಟರ್ಮ್ ಪ್ರೈಮರಿ ಎಲೆಕ್ಷನ್ ಇದೆ ಈಗ ನೆಕ್ಸ್ಟ್, ಅದರಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಇದರಲ್ಲಿ ಕೊನೆಯದು ಇಂಪಾರ್ಟೆಂಟ್, ಯಾಕಂದರೆ ಅಮೆರಿಕದಲ್ಲಿ ಮುಂದಿನ ವರ್ಷ ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂದರೆ ಅಮೆರಿಕದ ಕೆಳಮನೆ ಚುನಾವಣೆ. 435 ಸೀಟ್ಗಳಲ್ಲಿ ರಿಪಬ್ಲಿಕನ್ ಪಾರ್ಟಿ 219 ಸೀಟ್ ಹೊಂದಿದೆ. ಬಹುಮತಕ್ಕಿಂತ ಒಂದು ಎಕ್ಸ್ಟ್ರಾ ಸೀಟ್ ಅಷ್ಟೇ ಇದೆ, ಜಸ್ಟ್ ಥಿನ್ ಎಡ್ಜ್. ಈಗೇನೋ ಸಂಸತ್ನಲ್ಲಿ ಟ್ರಂಪ್ರನ್ನ ಹಿಡಿಯೋರೇ ಇಲ್ಲ, ಆಂತರಿಕವಾಗಿ ಸಾಕಷ್ಟು ಸ್ವಾತಂತ್ರ್ಯ ಇರೋ ರಿಪಬ್ಲಿಕನ್ ಪಾರ್ಟಿನೇ ಅವರು ಹೈಜಾಕ್ ಮಾಡಿದ್ದಾರೆ ಟ್ರಂಪ್ ಮಾಗ ಗುಂಪು ಕಟ್ಕೊಂಡು. ಆದರೆ ಒಂದು ವೇಳೆ ಅಪ್ರೂವಲ್ ರೇಟಿಂಗ್ ಹಿಂಗೆ ಕುಸಿತಾ ಹೋದರೆ ಟ್ರಂಪ್ರ ರಿಪಬ್ಲಿಕನ್ ಪಾರ್ಟಿ ಭಾರಿ ಮುಖಭಂಗವನ್ನು ಮಿಡ್ ಟರ್ಮ್ ಎಲೆಕ್ಷನ್ನಲ್ಲಿ ಅನುಭವಿಸಬೇಕಾಗಿ ಬರ್ಬೋದು. ಇತಿಹಾಸದ ಪ್ರಕಾರ 40ರ ಆಸುಪಾಸಲ್ಲಿ ರೇಟಿಂಗ್ಸ್ ಹೊಂದಿರುವ ಅಧ್ಯಕ್ಷರು ಮಿಡ್ ಟರ್ಮ್ನಲ್ಲಿ ಭಾರಿ ಸೀಟನ್ನು ಕಳ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಟ್ರಂಪ್ ರೇಟಿಂಗ್ಸ್ 30ರ ಆಸುಪಾಸಿಗಿಳಿಯುವ ಆತಂಕವನ್ನು ಕೂಡ ರಿಪಬ್ಲಿಕನ್ಸೇ ವ್ಯಕ್ತಪಡಿಸ್ತಿದ್ದಾರೆ. ಹಾಗೇನಾದರೂ ಆದರೆ ರಿಪಬ್ಲಿಕನ್ ಪಾರ್ಟಿ ಭಾರಿ ಡ್ಯಾಮೇಜನ್ನು ಅನುಭವಿಸಬೇಕಾಗತ್ತೆ.
ಅದರಲ್ಲಿ ಮಸ್ಕ್ ಕೂಡ ತಮ್ಮ ಪಾರ್ಟಿಯನ್ನು ಕಣಕ್ಕಿಳಿಸೋ ಲೆಕ್ಕಾಚಾರ ಹೊಂದಿದ್ದಾರೆ, ಟಾರ್ಗೆಟ್ ಮಾಡಿ ಒಂದಷ್ಟು ಸೀಟ್ಸನ್ನು ಹೊಡೆತ ಕೊಡೋಕ್ಕೆ. ಹೀಗಾಗಿ ರಿಪಬ್ಲಿಕನ್ ಪಕ್ಷ ಐತಿಹಾಸಿಕ ಪತನ ಕಾಣಬಹುದು ಅನ್ನೋ ವಿಶ್ಲೇಷಣೆ ಇದೆ ಮಿಡ್ ಟರ್ಮ್ ಎಲೆಕ್ಷನ್ನಲ್ಲಿ. ಹಾಗೇನಾದರೂ ಆದರೆ ಟ್ರಂಪ್ಗೆ ಭಾರಿ ಮುಖಭಂಗ. ಮೊದಲೆರಡು ವರ್ಷ ಇಷ್ಟೊಂದು ಹಾರಾಡಿದ ಟ್ರಂಪ್ ಎರಡನೇ ಅವಧಿಗೆ ಗುಬ್ಬಚ್ಚಿ ರೀತಿ ತೆಪ್ಪು ಕೂರಬೇಕಾಗತ್ತೆ. ಟ್ರಂಪ್ ಜಾಸ್ತಿ ಹಾರಾಡೋಕ್ಕಾಗಲ್ಲ. ಅಮೆರಿಕದ ಸಂಸತ್ತು ಅಷ್ಟು ಒತ್ತಡ ಸೃಷ್ಟಿ ಮಾಡಿಬಿಡುತ್ತೆ. ಒಂದು ವೇಳೆ ಇದೇ ಒತ್ತಡ ಹೆಚ್ಚಾಗಿ ಟ್ರಂಪ್ ರಾಜೀನಾಮೆ ಕೊಡೋ ಪರಿಸ್ಥಿತಿ ಕೂಡ ಎದುರಾಗಬಹುದು, ಅಥವಾ ಯಾವುದಾದ್ರೂ ಒಂದು ಕೇಸಲ್ಲಿ ಸಂಸತ್ತೇ ಟ್ರಂಪ್ರನ್ನ ಇಂಪೀಚ್ ಮಾಡಬಹುದು. ಈ ಹಿಂದೆ ರಿಚರ್ಡ್ ನಿಕ್ಸನ್ ಅಮೆರಿಕ ಅಧ್ಯಕ್ಷರಾಗಿದ್ದಾಗ ವಾಟರ್ ಗೇಟ್ ಪ್ರಕರಣ ಸ್ಫೋಟ ಆಗಿ ಅವರ ರೇಟಿಂಗ್ಸ್ 25 ಆಸುಪಾಸಿಗೆ ಬಿದ್ದು ಹೋಗಿತ್ತು. ಕೊನೆಗೆ ರಿಪಬ್ಲಿಕನ್ ನಾಯಕರ ಒತ್ತಡಕ್ಕೆ ನಿಕ್ಸನ್ ರಾಜೀನಾಮೆ ಕೊಡಬೇಕಾಗಿ ಬಂದಿತ್ತು. ಈ ರೀತಿ ಎಲ್ಲ ಸಿಚುವೇಶನ್ ಇದೆ. ಮಿಡ್ ಟರ್ಮ್ ಎಲೆಕ್ಷನ್ ನಲ್ಲಿ ನಿಮ್ಗೆ ಹೇಳಿದ್ವಲ್ಲ, ಸೀಟ್ ಏನಾದ್ರು ಕಮ್ಮಿ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ, ಟ್ರಂಪ್ರನ್ನ ಯಾರು ಕೇರೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅಮೆರಿಕದಲ್ಲಿ ಒಬ್ಬ ಅಧ್ಯಕ್ಷರಿಗೆ 2 ಬಾರಿ ಅವಕಾಶ ಇರೋದು. ಹಂಗಿರ್ಬೇಕಾದ್ರೆ ಇವ್ರು ನೆಕ್ಸ್ಟ್ ಬರಲ್ಲ. ನೆಕ್ಸ್ಟ್ ಚುನಾವಣೆಯಲ್ಲಿ ಯಾರಿಗೆದ್ರು ಇವರಂತೂ ಪ್ರೆಸಿಡೆಂಟ್ ಆಗಲ್ಲ ಅನ್ನೋ ಗ್ಯಾರಂಟಿ ಇರುತ್ತಲ್ಲ. ಹಾಗಾಗಿ ಅಮೆರಿಕದ ಒಬ್ಬ ವ್ಯಕ್ತಿ 2ನೇ ಅಧ್ಯಕ್ಷೀಯ ಅವಧಿಯಲ್ಲಿ 2 ವರ್ಷ ಕಳೀತಾ ಇದ್ದ ಹಾಗೆ ಅವ್ರನ್ನ ಲೇಮ್ ಡಕ್ ಪ್ರೆಸಿಡೆಂಟ್ ಅಂತ ಕರೀತಾರೆ. ಲಾಸ್ಟ್ 1.5-2 ವರ್ಷ ಅವ್ರನ್ನ ಯಾರು ಕೇಳಲ್ಲ, ಹೆಸರಿಗಷ್ಟೇ ಪ್ರೆಸಿಡೆಂಟ್, ಅವ್ರ ಮಾತಿಗಷ್ಟು ಪವರ್ ಇರಲ್ಲ, ಅವ್ರಿಗೆ ಯಾರಷ್ಟು ಭಯಭಕ್ತಿಯಿಂದ ನಡ್ಕೊಳ್ಳಲ್ಲ. ಅವರಿಗೆ ಕಾನೂನುಗಳನ್ನ ಕಾಂಗ್ರೆಸ್ನಲ್ಲಿ ಪಾಸ್ ಮಾಡಿಸ್ಕೊಂಡು ಹೋಗಿ ಜಾರಿ ಮಾಡೋ ಅಥಾರಿಟಿ ಕೂಡ ಕಮ್ಮಿ ಆಗಿರುತ್ತೆ. ಅದಕ್ಕೆ ಲೇಮ್ ಡಕ್ ಪ್ರೆಸಿಡೆಂಟ್ ಅಂತ ಕೂಡ ಕರೀತಾರೆ. ಸೊ ಆ ಸ್ಟೇಟ್ನಲ್ಲಿ ಟ್ರಂಪ್ ಹೆಂಗೂ ಇರ್ತಾರೆ. ಅದ್ರ ನಡುವೆ ಇಷ್ಟೆಲ್ಲ ಅಪ್ರೂವಲ್ ರೇಟಿಂಗ್ ಡೌನ್, ಮಿಡ್ ಟರ್ಮ್ ಎಲೆಕ್ಷನ್ನಲ್ಲಿ ಹಿನ್ನಡೆ ಎಲ್ಲ ಆಯಿತು ಅಂದರೆ, ಜೊತೆಗೆ ಎಪ್ಸ್ಟೀನ್ ಫೈಲ್ ಸೇರಿದ ಹಾಗೆ ಸಾಕಷ್ಟು ಸಮಸ್ಯೆಗಳೆಲ್ಲ ಆಲ್ರೆಡಿ ಸಿಕ್ಕಾಕೊಂಡಿದ್ದಾರೆ. ಅದ್ರ ನಡುವೆ ಟ್ಯಾರಿಫ್ ಇಂದ ಬೆಲೆ ಏರಿಕೆಯಾಗಿ ಜನನೂ ರೊಚ್ಚಿಗೇಳೋಕೆ ಶುರು ಮಾಡಿದ್ರೆ, ಯಾರಿಗ ಹೊತ್ಕೊಂಡು ಕುಣಿತಾ ಇದ್ದಾರೆ ರಿಪಬ್ಲಿಕನ್ ಪಾರ್ಟಿಯವರು, ಅವರೇ ಟ್ರಂಪ್ರನ್ನ ಕೆಳಗೆ ಹೊತ್ತಾಕೋಕೆ ಮುಂದಾದ್ರೂ ಆಶ್ಚರ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.